ಬಿಜೆಪಿಯವರು ಅಲ್ಲೇ ಹೋಗಿ ಮಲಿಕತ್ತಾರೆ. ಅವ್ರು ಯಾಕೆ ಹೋಗಿ ದಿಲ್ಲಿನಲ್ಲಿ ಹೋಗಿ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಕೂತ್ಕೊಂಡು ಮಾತಾಡಲ್ಲ? ಯಾಕ್ರಿ ಮಾತಾಡಲ್ಲ? ಎಲ್ಲಿಗೆ ನಾನೇ ಕೇಳ್ತಾ ಇದ್ದೀನಲ್ರಿ, ಟೈಮ್ ಅವ್ರ ಹತ್ರ ಕೇಳ್ತಾ ಇದ್ದೀನಿ. ಅವ್ರು ಕೊಟ್ರೆ ನಾಳೆನೇ ಹೋಗ್ತೀನಿ. ರೈತರು ನಾಳೆ ಕರೆದಿದ್ದೀನಲ್ಲ, ಅವ್ರು ಏನು ಬರ್ತೀವಿ ಅಂದ್ರೆ ಕರ್ಕೊಂಡು ಹೋಗ್ತೀನಿ. ಈಗ ನೋಡಪ್ಪ, 270 crore ಲೀಟರ್ ಉತ್ಪಾದನೆ ಮಾಡ್ತೀವಿ ನಾವು ಎಥನಾಲ್. ಕೆಪಾಸಿಟಿ ಇರೋದು ನಮಗೆ, ಸ್ಥಾಪಿತ ಸಾಮರ್ಥ್ಯ ಇರತಕ್ಕಂಥದ್ದು ಅಷ್ಟು. ನಮಗೆ ಆಯಿಲ್ ಕಂಪನಿಯವರಿಗೆ 47 ಕೋಟಿ ಲೀಟರ್ ಮಾತ್ರ ತಗೊಳ್ಳಿ ಅಂತ ಹೇಳಿದ್ದಾರೆ. ಈಗ ಬೇರೆ ಸ್ಟೇಟ್ನದು UP, ಈಗ ನಾನು ನೋಡಪ್ಪ, ಈಗ ಇವೆಲ್ಲ ಹೇಳಕ್ಕೆ ಹೋಗೋದಿಲ್ಲ ನಾನು. ಯಾವ್ಯಾವ ಸ್ಟೇಟ್ನಲ್ಲಿ ಎಷ್ಟೆಷ್ಟು ಉತ್ಪಾದನೆ ಮಾಡ್ತಾರೆ, ಎಷ್ಟು ಅಲೋ ಮಾಡಿದ್ದಾರೆ ತಗೊಳ್ಳಿಕ್ಕೆ ಆಯಿಲ್ ಕಂಪ್ನಿಯವರಿಗೆ, ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ ನಾನು. ಈಗ ನಮಗೆ ಗುಜರಾತ್ನಲ್ಲಿ 71%, ನಮಗೆ 17.4%. ನಿಮಗೆ ಹೇಳಬೇಕು ಅಂತಂದರೆ ಗುಜರಾತ್ನಲ್ಲಿ 71%, ನಮ್ಮಲ್ಲಿ 77.5% ಗುಜರಾತ್ನಲ್ಲಿ, ನಮಗೆ 17.4%. ಇದು ನ್ಯಾಯನಾ? ನೋಡೋಣ ಕೇಂದ್ರ ಸರ್ಕಾರ ಹೇಗೆ ಅನ್ಯಾಯ ಮಾಡ್ತಾ ಇದೆ, ಮಲ್ತಾಯಿ ಧೋರಣೆ ತಾಳ್ತಾ ಇದೆ ಅಂತಕ್ಕಂಥಕ್ಕೆ ನಿಮ್ಗೆ ಉದಾಹರಣೆ. ದಯಮಾಡಿ ಪ್ರಹ್ಲಾದ್ ಜೋಶಿ ಹೋಗಿದಾರ ಇಲ್ಲಿವರೆಗೆ? ಅವ್ರ ಕನ್ಸರ್ನ್ ಮಿನಿಸ್ಟರ್ ಅವರು. ಬಿಜೆಪಿ ಅವರು ರಾಜಕಾರಣ ಅಲ್ಲೇ ಹೋಗಿ ಮಲಗಿದ್ದಾರೆ. ವಿಜೇಂದ್ರ ನೋಡಪ್ಪ, ರೈತರು ಜೊತೆ ನಮ್ಗೆ ಸಿಂಪತಿ ಇದೆ, ರೈತರ ಪರವಾಗಿದೆ ನಮ್ಮ ಸರ್ಕಾರ. ನಾವು ಎಷ್ಟು ಕೊಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಸಕ್ಕರೆ ಮಾಲೀಕರಿಂದ, ಕಾರ್ಖಾನೆಗಳ ಮಾಲೀಕರಿಂದ ಕೊಡಿಸ್ಲಿಕ್ಕೆ DC ಮೂಲಕ ಹೇಳಿ ಕಳಿಸಿದ್ದೀವಿ. ನಾಳೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಮೀಟಿಂಗ್ ಕರೆದಿದ್ದೀನಿ. ರೈತರ ಪ್ರತಿನಿಧಿಗಳನ್ನು ಕೂಡ, ರೈತ ಮುಖಂಡರ ಪ್ರತಿನಿಧಿಗಳ ಮೀಟಿಂಗನ್ನು ಕರೆದಿದ್ದೀನಿ. ನಾಳೆ ಕೂಲಂಕಷವಾಗಿ ಚರ್ಚೆ ಮಾಡ್ತೀವಿ. ಪ್ರಧಾನಮಂತ್ರಿಗಳಿಗೆ ಭೇಟಿ ಕೊಡ್ತಕ್ಕಂಥ ಲೆಟರ್ ಕೂಡ ಬರೀತೀನಿ. ಅವರು ಅನುಮತಿ ಕೊಟ್ಟರೆ ಭೇಟಿ ಮಾಡ್ತೀನಿ. ಕೂಡಲೇ ಕರೀರಿ ಅಂತ ಹೇಳಿದ್ದೀನಿ. ಪಾರ್ಲಿಮೆಂಟ್ ಸೆಷನ್ ಈ ಸರಿ ವಿಂಟರ್ ಸೆಷನ್ ಅಲ್ಲಿ ಈ ಸಬ್ಜೆಕ್ಟ್ ಚರ್ಚೆ ಮಾಡ್ತೀರಾ ನೀವು? ಎಂಪಿಗಳಿಗೂ ಕರೆದಿದ್ದೀನಿ. ನಾನು ರೈತರಿಗೆ ಮನವಿ ಮಾಡ್ತೇನೆ, ಅವರಿಗೆ ನಮ್ಮ ಸಿಂಪತಿ ನಿಮ್ಮ ಜೊತೆ ಇದೆ. ನಾಳೆ ನೀವು ಏನು ಪ್ರತಿಭಟನೆ ರಸ್ತೆಗೆ ಸಾರ್ವಜನಿಕ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಇದೆ, ಅದಕ್ಕೋಸ್ಕರ ದಯಮಾಡಿ ನಾಳೆ ನ್ಯಾಷನಲ್ ಹೈವೇ ಅಥವಾ ಸ್ಟೇಟ್ ಹೈವೇ ಮೇಲೆ ಧರಣ ಮಾಡೋದನ್ನು ನಿಲ್ಲಿಸಿ ಅಂತೇಳಿ ಮನವಿ ಮಾಡ್ತೀನಿ. ನಾಳೆ ಮತ್ತೆ ಅವರಲ್ಲಿ ಮನವಿ ಮಾಡ್ತೀನಿ. ನಿನ್ನೆ HK ಪಾಟೀಲ್ ಹೋಗುವಾಗ ನಾವು ಯಾವ ಸಭೆಗೂ ಬರಲ್ಲ ಅಂತ ಹೇಳಿದ್ದೀರಿ. ಯಾವಾಗಲೂ ಇಂಥ ಇಶ್ಯೂಗಳಲ್ಲಿ ಪರಸ್ಪರ ಚರ್ಚೆ ಮೂಲಕ ಇತ್ಯರ್ಥ ಮಾಡ್ಕೊಳ್ಬೇಕು ಹೊರತು ಚರ್ಚೆ ಇಲ್ಲದೇ ಯಾವುದನ್ನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾಳೆ ಸಭೆಗೆ ಬರ್ರಿ.